ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಕ್ ಸ್ಟೋರೀಸ್. ಬಸ್ಸು ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಮ್ಯಾಚ್ ಡೇ ಗೇಮ್ ಆನ್ ಮಗ. ಇವತ್ತು ಮೋಸ್ಟ್ ಎಕ್ಸೈಟಿಂಗ್ ಮ್ಯಾಚ್ ಇವತ್ತು. ಯಾಕಂದ್ರೆ 4 ಕನ್ಸಿಕ್ಯೂಟಿವ್ ಗೆದ್ದಿರುವಂತ KKR ಆಡ್ತಾ ಇದ್ದಾರೆ ನಮ್ಮ RCB ಟೇಬಲ್ ಟಾಪರ್ಸ್ ಎಗೇನ್ಸ್ಟ್. ಹೌದು, ಟೇಬಲ್ ಟಾಪರ್ ಇಲ್ಲ, ಇವಾಗ ನಾವು ಕಳ್ಸ್ಕೊಂಡು ಕೆಳಗಡೆ ಬಿದ್ದಿದ್ದೀವಿ, 2ನೇ ಪೊಸಿಷನ್ಗೆ ಬಂದ್ಬಿಟ್ಟು ಕೂತ್ಕೊಂಡಿದ್ದೀವಿ. ಮತ್ತೆ ಟೇಬಲ್ ಟಾಪಿಗೆ ಹೋಗುವಂಥ ಸಮಯ. ಪಾಯಿಂಟ್ಸ್ ಟೇಬಲ್ ಡಿಸ್ಪ್ಲೇ ಮಾಡ್ತೀರಿ, ನೋಡ್ತಾ ಇರ್ಬೋದು ಮಗ ಯಾವ ಥರ ಇದೆ ಅಂತ. ಕಲ್ಲೋಲ ಆಗ್ತಾ ಐತೆ ಪಾಯಿಂಟ್ಸ್ ಟೇಬಲ್ಲಿ. 4 ಸ್ಥಾನಕ್ಕೆ ಕಿತಾಡ್ತಾ ಇದ್ದಾವೆ. ಇನ್ನೂ ಸಹ ಒಂದು ಟೀಮು ಕೂಡ ಅಫಿಷಿಯಲಿ ಕ್ವಾಲಿಫೈ ಆಗಿಲ್ಲ. 9 ಮ್ಯಾಚ್ನ ಗೆಲ್ತು ಅಂದರೆ ಅಫಿಷಿಯಲಿ ಕ್ಯೂ ಅಂತ ಬರುತ್ತೆ. ಸೊ ಗುಜರಾತ್ ಟೈಟನ್ಸು ಒಂದು ರೇಂಜಿಗೆ ಕ್ವಾಲಿಫೈ ಅಂತ ಹೇಳ್ಬೋದು, ಬಟ್ ಅಫಿಷಿಯಲಿ ಕ್ವಾಲಿಫೈ ಅಂತ ಹೇಳೋದಕ್ಕಾಗೋದಿಲ್ಲ. 8 ಮ್ಯಾಚ್ನ ಗೆದ್ದಿರೋದ್ರಿಂದ ನನ್ನ ಪ್ರಕಾರ ಇವ್ರು ಕ್ವಾಲಿಫೈ ಆಗಿದ್ದಾರೆ. 8 ಮ್ಯಾಚ್ನ ಗೆಲ್ತು ಅಂದರೆ ಆರಾಮಾಗಿ ಕ್ವಾಲಿಫೈ ಆಗ್ತಾರೆ. ಅಲ್ಲಿ ಕಿತ್ತಾಟ ಏನು ಬರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ನೆಟ್ ರನ್ ರೇಟ್ ಆ ಥರದ ಮೇಲೆ ಬಂದರೂ ಬರ್ಬೋದು, ಬಟ್ 8 ಮ್ಯಾಚ್ ಗೆದ್ರೆ ಕ್ವಾಲಿಫೈ ಆದಂಗೆ. ಸೊ ಇಲ್ಲಿ 8 ಮ್ಯಾಚ್ ಗೆಲ್ಲೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. 8 ಮ್ಯಾಚ್ ಗೆಲ್ತು ಅಂದರೆ ಸಿಟ್ಟಿಂಗ್ ಪ್ರಿಟಿ. ಸೊ ಇವರು ಇವಾಗ ಗುಜರಾತ್ ಟೈಟನ್ಸ್ ಅವರು ಸಿಟ್ಟಿಂಗ್ ಪ್ರಿಟಿ ಅಂತಲೇ ಹೇಳ್ತೀನಿ. ಇವರು ವರ್ಸ್ಟ್ ಕೇಸ್ ಸಿನಾರಿಯೋ ಅಂತಲೂ ಕೂಡ 4ನೇ ಸ್ಥಾನಕ್ಕೆ ಬರ್ಬೋದು. ಬೆಸ್ಟ್ ಕೇಸ್ ಸಿನಾರಿಯೋ ಅಂದರೆ 1ನೇ ಪೊಸಿಷನಲ್ಲೇ ಇರ್ಬೋದು. ಸೊ ಸೀನ್ ಏನಾಗಿದೆ ಅಂದರೆ, ನಿನ್ನೆ ಮ್ಯಾಚ್ನ ಸೋಲೋದ್ರ ಮೂಲಕ SRH ಅವರು RCBಗೆ ಏನು ಬೇಕಿತ್ತೋ ಅದೇ ಆಗಿದೆ. ನಾನು ವರ್ಸ್ಟ್ ಕೇಸ್ ಸಿನಾರಿಯೋ ಮಾತಾಡ್ತಿರೋದು. ಇನ್ ಕೇಸ್ RCB ಅವರು ಸೋಲ್ತಾ ಹೋಯ್ತು ಅಂತ ಅಂದಾಗ, 1 ಮ್ಯಾಚ್ನ ಗೆದ್ದಿ ಅಥವಾ 2 ಮ್ಯಾಚ್ನ ಗೆದ್ದು ಇನ್ನೊಂದು ಮ್ಯಾಚ್ನ ಸೋಲ್ತು ಅಂತಂದಾಗ, ಗುಜರಾತ್ ಟೈಟನ್ಸ್ಗೂ RCBಗೂ ನೆಟ್ ರನ್ ರೇಟ್ ಬಂತು ಅಂತ ಅಂದಾಗ, 1ನೇ ಪೊಸಿಷನ್ಗೆ ನೆಟ್ ರನ್ ರೇಟ್ ಬಂತು ಅಂತ ಅಂದಾಗ, ಅಥವಾ 2ನೇ ಪೊಸಿಷನ್ 3ನೇ ಪೊಸಿಷನ್ಗೆ ನೆಟ್ ರನ್ ರೇಟ್ ಬಂತು ಅಂತ ಅಂದಾಗ, ಸೊ 2ನೇ ಪೊಸಿಷನ್ ಕ್ವಾಲಿಫೈ ಆಗೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಯಾಕಂದರೆ ಟಾಪ್ 2 ಹೋದ್ರೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದೆ. 2-3ಕ್ಕೆ ಏನಾದ್ರು ಬರ್ಬೇಕಾದ್ರೆ ನೆಟ್ ರನ್ ರೇಟ್ಗೆ ಏನಾದ್ರು ಬಿತ್ತು ಅಂದರೆ, ಗೂಟ ಬಿತ್ತು ಅಂತಂದರೆ, ಅವಾಗ ನಮ್ಮ RCB ನೆಟ್ ರನ್ ರೇಟ್ ಏನಿದೆ ಅದು ಬೆಟರ್ ಆಗಿದೆ. ಸೊ ಗುಜರಾತ್ ಟೈಟನ್ಸ್ ನೆಟ್ ರನ್ ರೇಟ್ ಏನಿತ್ತು ಲಾಸ್ಟ್ ಮ್ಯಾಚ್ಗಿನ ಮುಂಚೆ 0.20 ಸಮಥಿಂಗ್ ಇತ್ತು. ಇವಾಗ ಗುಜರಾತ್ ಟೈಟನ್ಸ್ ಅವರ ನೆಟ್ ರನ್ ರೇಟು 0.551 ಆಗಿದೆ. SRH ಅವರ ನೆಟ್ ರನ್ ರೇಟ್ ಏನಿದೆ ಅದು ಮ್ಯಾಚ್ಗಿನ ಮುಂಚೆ 0.733 ಸಮಥಿಂಗ್ ಇತ್ತು. ಇವಾಗ 0.331ಗೆ ಕುಸ್ತಿದೆ. ಹೆವಿ ಕುಸ್ತಿದೆ. ಹೆವಿ ಪಾಯಿಂಟ್ಸ್ಗಳು ಕುಸ್ತಿರೋದ್ರಿಂದ ಇಲ್ಲಿ ನೋಡಿ, ನೆಟ್ ರನ್ ರೇಟ್ ಅನ್ನೋದು SRHದು ಮತ್ತು GTದು ಒಂದು ರೇಂಜಿಗೆ ಮ್ಯಾಚ್ ಆಗುತ್ತೆ. ಪ್ಲಸ್ 0.551 ಪ್ಲಸ್ 0.331. ಸೊ ಅಂತ ಮಾಡಿದ ಹೆವಿ ಡಿಫ್ರೆನ್ಸ್ ಇರಲಿಲ್ಲ. ಒಂದು ರೇಂಜಿಗೆ ಅವರಿಬ್ರು ಕಿತ್ತಾಟ ಬಿದ್ದರೂ ಬೀಳ್ಬೋದು ಅಂತ ಅನ್ಕೊಬೋದು. ಇಲ್ಲಿ ಗುಜರಾತ್ ಟೈಟನ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ ಏನೋ ಅಲ್ಲಿ ಆಗೋಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. RCB ನೆಟ್ ರನ್ ರೇಟ್ 1.103 ಇದೆ. ಸೊ ಇದು ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಪ್ಲಸ್ 0.551ಗಿಂತ ಇಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದು. SRH ಅವರ ನೆಟ್ ರನ್ ರೇಟು 0.73 ಸಮಥಿಂಗ್ ಏನೋ ಇತ್ತು. ಸೊ ಅದು ಮ್ಯಾಚ್ ಮಾಡ್ಬೋದಾಗಿತ್ತು ನಮ್ಮ RCBನ. ಒಂದು ಮ್ಯಾಚನ್ನು ಒಂದು ಅದ್ದೂರಿ ಮಾರ್ಜಿನಲ್ಲಿ ಗೆಲ್ತು ಅಂತ ಅಂದಾಗ, ಬಟ್ ಇವಾಗ ಅವರು ಮ್ಯಾಚ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಇವರು ಕೂಡ ಇನ್ನೂ ಒಂದು ಮ್ಯಾಚ್ನ ಹೆವಿ ವಿಕ್ಟ್ರಿ ಮಾಡಿಕೊಡ್ರು ಸಹ ಆರಾಮಾಗಿ ಬಂದ್ಬಿಟ್ಟು ಮ್ಯಾಚ್ ಮಾಡೋದಕ್ಕಾಗೋದಿಲ್ಲ GT ಅವರು RCBನ. ಸೊ ಅದರಿಂದ ನೆಟ್ ರನ್ ರೇಟ್ ಏನಿದೆ, ಸೊ ಇದು ನಮ್ಮ RCBಗೆ ಒಂಥರ ಖುಷಿ ಕೊಟ್ಟಿದೆ. ಈ ಇಬ್ಬರ ನೆಟ್ ರನ್ ರೇಟ್ ಇವರು ಕರಗಿಸಿರೋ ಅಂಥದ್ದು. GT ಅವರು SRH ಅವರ ನೆಟ್ ರೇಟ್ನ ಕರಗಿಸಿರುವಂಥದ್ದು. ಇನ್ ಕೇಸ್ ಏನಾದ್ರು SRH ನಮ್ಮ ಮೇಲೆ ಫೈಟಿಗೆ ಬಂತು ಅಂತಂದಾಗ 2-3 ಪೊಸಿಷನ್ಗೆ, ಸೊ ಅವಾಗ ನಮ್ಗೆ RCBಗೆ ಅಡ್ವಾಂಟೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದು RCBಗೆ ಯೂಸ್ ಆಗಿದೆ ಅಂತ ಹೇಳಬಯಸ್ತೀನಿ. ಸೊ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಅವರು RCB ಎಲ್ಲ ಮ್ಯಾಚ್ನ ಗೆಲ್ತಾ ಹೋಯ್ತು. ಹೌದು, ಎಲ್ಲ ಮ್ಯಾಚ್ನ RCB ಗೆಲ್ತಾ ಹೋಯ್ತು ಅಂದರೆ, ನಮ್ಮ ಮಿಕ್ಕಿರುವಂಥ 4 ಮ್ಯಾಚ್ನು ಕೂಡ ಗೆಲ್ತಾ ಹೋಯ್ತು ಅಂದರೆ RCBಗೆ ನೆಟ್ ರನ್ ರೇಟು ಮ್ಯಾಟ್ರ್ ಆಗೋದಿಲ್ಲ, ಯಾವುದು ಕೂಡ ಮ್ಯಾಟ್ರ್ ಆಗೋದಿಲ್ಲ. ಇಲ್ಲಿ ಗುಜರಾತ್ ಟೈಟನ್ಸ್ ಅವರು RCBಗಿನ 1 ಮ್ಯಾಚ್ ಜಾಸ್ತಿ ಆಡಿದರೆ ಆ್ಯಂಡ್ 1 ಮ್ಯಾಚ್ ಜಾಸ್ತಿನ ಕೂಡ ಗೆದ್ದಿದ್ರೆ, ಇವತ್ತು RCB ಗತಾಯ ಗೆಲ್ಲಬೇಕು ಮಗ. ಇಲ್ಲಿ ಈ ಮ್ಯಾಚ್ ಏನಿದೆ ಇದು ಸ್ವಲ್ಪ ಮಟ್ಟಿಗೆ ಕಂಪ್ಯಾರಿಟಿವ್ಲಿ ನೋಡ್ತು ಅಂತಂದರೆ, ಇನ್ನು ಅಪ್ಕಮಿಂಗ್ ಮ್ಯಾಚಸ್ನ ನೋಡ್ತು ಅಂತಂದಾಗ ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟ್ ಇದೆ, SRH ಅಗೇನ್ಸ್ಟ್ ಇದೆ. ಸೊ ಟಾಪ್ ಆಫ್ ದ ಟೇಬಲ್ ಇರೋಂಥವ್ರ ಮೇಲೆ ನಮಗೆ ಅಪ್ಕಮಿಂಗ್ ಮ್ಯಾಚ್ ಇದೆ. ಇಲ್ಲಿ KKR ಸ್ವಲ್ಪ ಮಟ್ಟಿಗೆ ಇರೋವಂಥವ್ರಲ್ಲೇ ಅಂಡರ್ ಡಾಗ್ಸ್ ಅಂತ ಹೇಳ್ತೀನಿ ನಾನು. ಸ್ವಲ್ಪ ಮಟ್ಟಿಗೆ ಹೊಡಿಬೋದು ಅನ್ಕೊಳ್ಳೋರು, ಅಂದರೆ ಎಲ್ಲರಿಗೂ ಹೊಡಿಬೇಕು ಅದು ಸೆಕೆಂಡ್ರಿ. ಬಟ್ KKR ಕೆಳಗಡೆ ಇರೋದ್ರಿಂದ ಸೊ ಅವರಿಗೆ ಹೊಡಿಬೇಕು ಅಂತ ನಾವು ಅನ್ಕೊಬೋದು. ಬಟ್ KKRಗೆ ಮಸ್ವಿನ್ ಮ್ಯಾಚ್ ಇದು, ಅವ್ರು ಡೋ ಆರ್ ಡೈ ಮ್ಯಾಚ್ ಇದು. ಎಲ್ಲ ಮ್ಯಾಚ್ನ ಗೆಲ್ತಾ ಹೋಗಬೇಕು KKR ಅವರು ಕ್ವಾಲಿಫೈ ಆಗಬೇಕು ಅಂತಂದರೆ. ಅವ್ರಿಗಿರೋಂಥದ್ದು 4 ಮ್ಯಾಚು, 4ಕ್ಕೆ 4 ಕೂಡ ಹೊಡಿಬೇಕು. ಅವ್ರು ಔಟ್ಸಲ್ಲಿದ್ದಾರೆ ಆದರೂ ಕೂಡ 4ಕ್ಕೆ 4 ಹೊಡಿಬೇಕು. 4ಕ್ಕೆ 4 ಹೊಡಿತು ಅಂದರೆ 17 ಪಾಯಿಂಟ್ ಆಗುತ್ತೆ ಅವ್ರದ್ದು. ಅವಾಗ ಆರಾಮಾಗಿ ಪಕ್ಕ ಕ್ವಾಲಿಫೈ ಆಗ್ತಾರೆ. ನೆಟ್ ರನ್ ರೇಟ್ ಏನು ಬೇಡ, ಆರಾಮಾಗಿ ಕ್ವಾಲಿಫೈ ಆಗ್ತಾರೆ. ಸೊ KKRಗೆ ಒಂದು ಮ್ಯಾಚ್ ಸೋತೋಗ್ಬಿಡ್ತು ಅಂದರೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ ಅವ್ರು ಕ್ವಾಲಿಫೈ ಆಗೋದು. ಔಟ್ ಆಫ್ ದ ಟೂರ್ನಮೆಂಟ್ ಅಂತ ಹೇಳಲ್ಲ, ಬಟ್ ಕಷ್ಟ ಆಗುತ್ತೆ ಅವ್ರಿಗೆ ಕ್ವಾಲಿಫೈ ಆಗೋದು. ಸೊ ಅದರಿಂದ ಆಗುತ್ತೆ. KKR ಮಸ್ವಿನ್ ಮ್ಯಾಚ್ ಇರೋದ್ರಿಂದ ಅವ್ರು ಹೆವಿ ಎಫರ್ಟ್ ಆಗ್ತಾರೆ. ಇಲ್ಲಿ ನೋಡಿ ಹೆಂಗಿದೆ ಅಂತ ಪಾಯಿಂಟ್ಸ್ ಟೇಬಲು. ಇಲ್ಲಿ ನೋಡಿ, ಮೇಲ್ಗಡೆ ಇರೋರೆಲ್ಲ ಸೋಲ್ಬೇಕು ಅಂತ ಅನ್ಕೊಂತ ಇರ್ತಾರೆ. ಇವಾಗ ರಾಜಸ್ಥಾನ್ ರಾಯಲ್ಸ್ಗೆ ಸೋಲ್ಬೇಕು ಅಂತ ಅನ್ಕೊಂತಿರ್ತಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಇನ್ನ ಸೀನಲ್ಲಿದ್ದಾರೆ.
ಹೌದು ಕ್ವಾಲಿಫೈ ಆಗೋದಿಲ್ಲ ಅಂತ ಅನ್ಬೋದು, ಬಟ್ ಆದರೂ ಕೂಡ ಇನ್ನೂ ಸೀನಲ್ಲಿ ಇದು 7 ಮ್ಯಾಚ್ನ ಗೆದ್ದು ಕ್ವಾಲಿಫೈ ಆಗೋದು ಸಿಕ್ಕಾಪಟ್ಟೆ ಕಷ್ಟ. ಅವ್ರು ನೆಟ್ನೆಲ್ಲ ನೋಡ್ತು ಅಂದರೆ ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿದೆ. ಬಟ್ ಅವ್ರು ಅನ್ಕೊಂತ ಇರ್ತಾರೆ ಮೇಲ್ಗಡೆ ಅವರೆಲ್ಲ ಸೋಲ್ಲಿ ಅಂತ, ಅಟ್ಲೀಸ್ಟ್ 2 ಟೀಮು ಸೋತ್ಕೊಂಡ್ಬರಲಿ ಅಂತ. ಪಂಜಾಬ್ ಕಿಂಗ್ಸ್ ಆಗಿರಲಿ, SRH ಆಗಿರಲಿ, ಇಲ್ಲಿಂದ ಆಚೆಗೆ ಸೋಲ್ತಾ ಹೋಯ್ತು ಅಂತ ಅಂದರೆ ಪಂಜಾಬ್ ಕಿಂಗ್ಸ್ 4 ಕನ್ಸಿಕ್ಯೂಟಿವ್ ಸೋತಿದ್ದಾರೆ. SRH ಇನ್ ಕೇಸ್ ಏನಾದ್ರು ಬರೋವಂಥ ಮ್ಯಾಚ್ಗಳೆಲ್ಲ ಸೋಲ್ತಾವೆ. RCB ಗೆಲ್ಸಿದೆ ಮ್ಯಾಚು, RCB ಗೆಲ್ಲಿ ಅಂತ ಕೇಳ್ಕೊಂತ ಇರ್ತಾರೆ. RCB ಇರೋಬರೋ ಮ್ಯಾಚ್ನೆಲ್ಲ ಗೆಲ್ಲಿ, GT ಇರೋಬರೋ ಮ್ಯಾಚ್ನೆಲ್ಲ ಗೆದ್ಬಿಡ್ಲಿ, SRH ಸೋತೋಗ್ಬಿಡ್ಲಿ, ಪಂಜಾಬ್ ಕಿಂಗ್ಸ್ ಸೋತೋಗ್ಬಿಡ್ಲಿ, ಕೆಳಗಡೆ ಕಳಿಸ್ಕೊಂಬರ್ಲಿ, ನಾವು ಹೋಗೋಣ ಮೇಲ್ಗಡೆ. CSK, RR ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಇದನ್ನ ನೋಡ್ತಾ ಇರ್ತಾರೆ. ಸೊ ಸೀನ್ಸು ಸಿಕ್ಕಾಪಟ್ಟೆ ಕ್ರಿಟಿಕಲ್ ಆಗಿ ಕಾಣಿಸ್ತಿದೆ. ಆ್ಯಂಡ್ ರುದ್ರ ತಾಂಡವ ಆಡ್ತಾ ಇದೆ ಪಾಯಿಂಟ್ಸ್ ಟೇಬಲು. ಆ್ಯಂಡ್ ಇವತ್ತಿನ ಮ್ಯಾಚ್ ವಿಚಾರಕ್ಕೆ ಬಂತು ಅಂದರೆ ಇವತ್ತಿನ ಮ್ಯಾಚ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ RCBಗೆ. ಯಾಕಂದರೆ ಹೇಳಿದ್ನಲ್ಲ, ಇವ್ರಿಗೆ ಹೊಡಿಲೇಬೇಕು, ಇವ್ರಿಗೆ ಮಿಸ್ ಮಾಡೋ ಆಗಿರಲಿಲ್ಲ. ಮೊದಲನೇ ಮ್ಯಾಚ್ ಆಡ್ತಿದ್ದೀವಿ ನಾವು KKR ಅಗೇನ್ಸ್ಟು ಈ ಸೀಸನಲ್ಲಿ. ಈ ಮ್ಯಾಚ್ ಆಗ್ತಿರೋದು ರಾಯ್ಪುರ್ನ ಸ್ಟೇಡಿಯಮ್ಮಲ್ಲಿ, ನಾವು ಹೋಸ್ಟ್ ಮಾಡ್ತಾ ಇದ್ದೀವಿ. ನಮಗೆ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಇದೆ ಸರ್ಫೇಸು, ಯಾಕಂದರೆ ಲಾಸ್ಟ್ ಮ್ಯಾಚ್ ನಾವು ಆಡಿ ಈ ಒಂದು ಸ್ಟೇಡಿಯಮ್ಮಲ್ಲಿ ಗೆದ್ದಿದ್ದೀವಿ. ಸೊ ಆ್ಯಸ್ ಪರ್ ದ ರಿಪೋರ್ಟ್ಸ್ ಆ್ಯಂಡ್ ನಾವು ನೋಡಿರೋ ಪ್ರಕಾರ ನೋಡ್ತು ಅಂದರೆ ಇಲ್ಲಿ ಅಷ್ಟರ ಮಟ್ಟಿಗೆ ಹೆವಿ ಬ್ಯಾಟಿಂಗ್ ಆಡುವಂಥ ಸರ್ಫೇಸ್ ಅಲ್ಲ ಇದು. ಹೆವಿ ಅದ್ದೂರಿಯಾಗಿ ನಾಯಿ ಹೊಡೆಯುವಂಥ ಸರ್ಫೇಸ್ ಏನಲ್ಲ. ಸೊ ಇದೊಂದು ಸ್ವಲ್ಪ ಟ್ರಿಕ್ಕಿ ಸರ್ಫೇಸ್ ಆಗಿರುತ್ತೆ, ಬಾಲ್ ನಿಂತು ಬರೋ ಥರ ಇರುತ್ತೆ. RCB ಇಲ್ಲಿ ಆಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಸೊ ಇಲ್ಲೇನಾದ್ರು RCB ಸೋತೋಗ್ಬಿಡ್ತು KKR ಅಗೇನ್ಸ್ಟು ಅಂತಂದರೆ ದಡ್ತನ ಅಂತ ಹೇಳ್ಬೇಕು. ಯಾಕಂದರೆ KKR ಅವ್ರನ್ನ ಒಂದು ಮ್ಯಾಚು ಸಹ ಈ ಒಂದು ಗ್ರೌಂಡಲ್ಲಿ ಇನ್ನು ಈ ಸೀಸನಲ್ಲಿ ಆಡಿಲ್ಲ. ಸೊ RCB ಒಂದು ಮ್ಯಾಚ್ ಆಡಿ ಪ್ರಾಕ್ಟೀಸ್ ಆಗಿದ್ರೆ, ಸ್ವಲ್ಪ ಯೂಸ್ಟು ಆಗಿದ್ರೆ, RCB ಯೂಸ್ಟು ಆಗಿರೋದನ್ನಾರು ಗೆಲ್ಲೇಬೇಕು ಶತಾಯಗತಾಯ ಈ ಮ್ಯಾಚ್ನ. ನಮಗೆಲ್ಲ ಗೊತ್ತಿರೋ ಹಾಗೆ ಈ ವೆನ್ಯೂ ಪೇಸ್ ಫ್ರೆಂಡ್ಲಿ ಇರೋಂಥ ವೆನ್ಯೂ. ಸಿಕ್ಕಾಪಟ್ಟೆ ಅಸಿಸ್ಟ್ ಇದೆ ಪೇಸಸ್ಗೆ, ಎಸ್ಪೆಷಲಿ ಪೋಪ್ಳೆ ಅಂತ ಬಂದಾಗ ವಿಕೆಟ್ಸ್ಗಳ ಸುರಿಮಳೆ ಬರುವಂಥ ಚಾನ್ಸ್ ಇದೆ. ಯಾಕಂದರೆ ಲಾಸ್ಟ್ ಮ್ಯಾಚ್ ನೋಡಿದ್ದೀವಿ ನಾವು ಯಾವ ಥರ ಡಾಮಿನೇಟ್ ಮಾಡಿದ್ರು. ಈ ಕಡೆಯಿಂದನೂ ಕೂಡ ಆ ಕಡೆಯಿಂದನೂ ಕೂಡ ಅಷ್ಟರ ಮಟ್ಟಿಗೆ ರನ್ಸು ಬರಲಿಲ್ಲ, ಬರೀ ವಿಕೆಟ್ಗಳ ಸುರಿಮಳೆನೇ ಕಾಣಿಸಿತ್ತು ಆ ಮ್ಯಾಚಲ್ಲಿ. ಸೊ ಈ ಮ್ಯಾಚು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಆವ್ರೇಜ್ ಫಸ್ಟಿಂಗ್ ಸ್ಕೋರ್ 165 ಇದೆ. ಸೊ ಲಾಸ್ಟ್ ಮ್ಯಾಚು ಏನು ಸ್ಕೋರ್ ಬಂದಿತ್ತೋ ಆ ರೇಂಜಲ್ಲೇ ಹೇಳ್ತಾ ಇದ್ದೀನಿ. ಸೊ ಇದಕ್ಕಿಂತ ಜಾಸ್ತಿ ಬಂತು ಅಂದರೆ 180 ವಿಲ್ ಬಿ ಎ ವಿನ್ನಿಂಗ್ ಸ್ಕೋರ್ ಇಯರ್. ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. 190 ಆ್ಯಂಡ್ ಅಬೋವ್ ಏನಾರು ಹೋಯ್ತು ಅಂದರೆ 200 ಏನಾರು ಬಂದ್ಬಿಡ್ತು ಅಂತಂದರೆ ಇಲ್ಲಿ ಅದ್ದೂರಿ ಸ್ಕೋರ್ ಆಗಿಬಿಡುತ್ತೆ. ಫಸ್ಟ್ ಬ್ಯಾಟಿಂಗ್ 200 ಹೊಡೆದ್ಬಿಡ್ತು ಅಂತಂದರೆ ಚೇಸ್ ಮಾಡೋವಂಥ ಟೀಮು ತಡವರ್ಸೋಗ್ಬಿಡ್ತಾರೆ. ಒಂಥರ ತಿಪ್ಪುರ್ಲಾಗ ಹೊಡೆದ್ರು ಕೂಡ ಚೇಸ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಥರನೇ ಅನ್ನಿಸ್ತಾ ಇದೆ. ಆ್ಯಂಡ್ ಆಗೋದೇ ಇಲ್ಲ ಅಂತ ಹೇಳ್ತಿಲ್ಲ, ನನಗೆ ಫೀಲ್ ಆಗ್ತಿದೆ ಅಷ್ಟೇ. 200 ಚೇಸ್ ಆದರೂ ಆಗ್ಬೋದು, ವಿಕೆಟ್ ಬೆಟರ್ ಮಾಡ್ಕೊಂಡು ಕೊಡ್ಬೋದು ಇವತ್ತು. ಸೊ ಅವತ್ತಿನ ಮ್ಯಾಚು ಇವತ್ತಿನ ಮ್ಯಾಚು ಸಿಕ್ಕಾಪಟ್ಟೆ ಅಜಗಜಾಂತರ ಡಿಫ್ರೆನ್ಸ್ ಥರ ಕಾಣಿಸ್ಬೋದು. ಯಾರಿಗೆ ಗೊತ್ತೋಗಿರೋ ಬೇರೆ ವಿಕೆಟ್ನ ಕೊಟ್ಟಾಗ ಅದು ಬೇರೆ ಥರ ಬಿಹೇವ್ ಪಕ್ಕದಲ್ಲಿರೋ ವಿಕೆಟ್ ಕೊಟ್ಟಾಗ ಅದೇ ಬೇರೆ ಥರ ಬಿಹೇವ್ ಮಾಡ್ಬೋದು, ಇದೇ ಬೇರೆ ಥರ ಬಿಹೇವ್ ಮಾಡಿರ್ಬೋದು. ಸೊ ಹೈ ಸ್ಕೋರಿಂಗ್ ಬೇಕಾದ್ರೂ ಆಗ್ಬೋದು, ಲೋ ಸ್ಕೋರಿಂಗ್ ಆಗ್ಬೋದು ಬೇಕಾದ್ರೆ. ಬಟ್ ನಾರ್ಮೇನು ಅಂತಂದರೆ ಈ ಒಂದು ಸ್ಟೇಡಿಯಮ್ಮಲ್ಲಿ ಲೋ ಸ್ಕೋರಿಂಗ್ ಏನೇ ಜಾಸ್ತಿ ಆಗಿರೋದು ಆ್ಯಂಡ್ ಚೇಸ್ ಮಾಡುವಂಥ ಟೀಮ್ಗಳು ಜಾಸ್ತಿ ಗೆದ್ದಿರೋದ್ರಿಂದ ಇಲ್ಲಿ ಖಂಡಿತ ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ. RCB ಟಾಸ್ ಗೆಲ್ತು ಅಂದರೆ ಇಲ್ಲಿ ಚೇಸಿಂಗ್ ಟೀಮ್ಗೆ ಅಡ್ವಾಂಟೇಜ್ ಇದೆ ಅಂತ ಸ್ಟ್ಯಾಟ್ಸ್ ಹೇಳ್ತಿದೆ. ಆಗಿರುವಂಥದ್ದು ಹೆಡ್ ಟು ಹೆಡ್ ಅಂತ ಬಂದಾಗ 36 ಮ್ಯಾಚಲ್ಲಿ 20 ಮ್ಯಾಚ್ನ KKR ಗೆದ್ರೆ, 15 ಮ್ಯಾಚ್ನ ನಮ್ಮ RCB ಗೆದ್ರೆ, 1 ಮ್ಯಾಚ್ ನೋ ರಿಸಲ್ಟ್ ಕೂಡ ಆಗಿದೆ. ಕರೆಂಟ್ಲಿ ಸೆಕೆಂಡ್ ಪೊಸಿಷನ್ ಇರುವಂಥ RCB ಫಸ್ಟ್ ಪೊಸಿಷನ್ಗೆ ಹೋಗ್ತಾರೆ ಗೆದ್ರೆ, ಇವರು 8th ಪೊಸಿಷನ್ ಇದ್ದರೆ 7th ಪೊಸಿಷನ್ಗೆ ಬರ್ತಾರೆ ಗೆದ್ರೆ. ಡೆಲ್ಲಿ ಕ್ಯಾಪಿಟಲ್ಸ್ನ ಕೆಳಗಡೆ ತಳ್ಬಿಟ್ಟು 11 ಪಾಯಿಂಟ್ಸ್ನ ಮಾಡ್ಕೊಳ್ಳೋದ್ರ ಮೂಲಕ. ಸೊ ಕಂಟಿನ್ಯೂಸ್ ಆಗಿ ಗೆಲ್ತಾ ಬರ್ತಾ ಇರುವಂಥ KKR, 4ಕ್ಕೆ 4 ಗೆದ್ದಿರುವಂಥ KKR. ಈ ಕಡೆಯಿಂದ GT ಅವರಿಗೆ ಕಾಂಪಿಟೇಷನ್ ಆಗಿ ಕೊಡ್ತಾ ಇದ್ದಾರೆ ಪಾಯಿಂಟ್ಸ್ ಟೇಬಲಲ್ಲಿ. ಅಂದರೆ ಆರೆಂಜ್ಗೆ ಹೋಗಿ ಕೊಡ್ತಿಲ್ಲ, ಬಟ್ ಆದರೂ ಕೂಡ ಲಾಸ್ಟ್ 5 ಮ್ಯಾಚ್ ಅಂತ ತೊಗೊಂಡಾಗ ಕಾಂಪಿಟೇಷನ್ ಖಂಡಿತ ಕೊಡ್ತಾ ಇದ್ದಾರೆ. ಅವ್ರು 5-5 ಗೆದ್ದಿದ್ದಾರೆ, ಇವರೇನೋ 5-5 ಗೆಲ್ತು ಅಂತಂದರೆ ಲಾಸ್ಟ್ 5 ಮ್ಯಾಚ್ನ ಗೆದ್ದಂಥ ಸೆಕೆಂಡ್ ಫೇಸಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದಂಥ 2 ಟೀಮ್ ಯಾವ ಥರ ಇದೆ ಅಂತಂದರೆ ಅದು KKR ಜೊತೆಗೆ GT ಮಾತ್ರ ಆಗುತ್ತೆ. ಸೊ ಇವತ್ತಿನ ಮ್ಯಾಚ್ನ ಶತಾಯಗತಾಯ ಹೊಡಿಲೇಬೇಕು ಅಂತ ಸಿಕ್ಕಾಪಟ್ಟೆ ಒಂದು ಪಾಸಿಟಿವ್ ಇಂಟೆಂಟಲ್ಲಿ ಬರ್ತಾ ಇರ್ತಾರೆ KKR ಅವರು. ಭಯ ಹುಡ್ಸೋವಂಥ ಬ್ಯಾಟಿಂಗ್ನ ಲಾಸ್ಟ್ ಮ್ಯಾಚ್ ಆಡಿದ್ರೆ ಅದ್ದೂರಿಯಾಗಿ ಗೆದ್ದರೆ, ಹೆವಿ ಮಾರ್ಜಿನ ವಿಕ್ಟ್ರಿ ಆಯಿತು KKR ಅವರಿಗೆ. ಹಾವಳಿ ಕೊಟ್ಕೊಂಡು ಗೆದ್ರು. ಫಿನ್ ಆಲನ್ನ ಹಾವಳಿ ಇತ್ತು, ಮರೆಯೋಕ್ಕಾಗೋದಿಲ್ಲ. ಆ 100 ಯಾವ ಥರ ಇತ್ತು ಅಂತಂದರೆ ಡಿಸಾಸ್ಟರ್ ಮಾಡಿಕ್ಬಿಟ್ರು. 140 ಚೇಸ್ ಮಾಡ್ಬೇಕಾದ್ರೆ 100 ರನ್ನ ಹೊಡೆದ್ಬಿಟ್ಟು. ಸೊ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇರುವಂಥ KKR ಅವರ ಬ್ಯಾಟಿಂಗ್ ಡೆಪ್ತು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಆಲ್ಮೋಸ್ಟ್ ಅನುಕೂಲ್ ರಾರ್ಗೂ ಕೂಡ ಇರುವಂಥ ಕಂಫರ್ಟಬಲ್ ಆಗಿರುವಂಥ ಬ್ಯಾಟಿಂಗ್ ಯೂನಿಟು. ಇಲ್ಲಿ RCBಗೆ ಮೈನ್ ಥ್ರೆಟ್ ಆಗ್ಬೋದು. ಆ್ಯಕ್ಚುಲಿ ಈ ಒಂದು ವಿಕೆಟು ಪೇಸರ್ಸ್ಗಳಿಗೆ ಅಸಿಸ್ಟ್ ಆಗಿರ್ಬೋದು, ಬಟ್ ಆದರೂ ಕೂಡ ಸ್ಪಿನ್ನರ್ಸ್ಗಳು ಇಲ್ಲೇನು ಕೆಲಸ ಮಾಡೋಕ್ಕಾಗಲ್ಲ ಅಂತಲ್ಲ. ಸೊ ಕೆಲಸ ಮಾಡಿದ್ದಾರೆ ಇವರು. ಅಂದರೆ ಸುನಿಲ್ ನರೇನ್ ಆಗಿರಲಿ, ವರುಣ್ ಚಕ್ರವರ್ತಿ ಆಗಿರಲಿ, ಅನುಕೂಲ್ ರಾಯ್ ಆಗಿರಲಿ, ಲೆಫ್ಟ್ ಆರ್ಮ್ ಸ್ಪಿನ್ನು, ರೈಟ್ ಆರ್ಮ್ ಸ್ಪಿನ್ನು, ಒಂಥರ ಮಿಸ್ಟ್ರಿ ಸ್ಪಿನ್ನು, ಎಲ್ಲ ಥರ ವೇರಿಯೇಷನ್ನ ಇಟ್ಕೊಂಡಿದ್ದಾರೆ. ಸೊ ಇವರ ಸ್ಪಿನ್ನರ್ಸ್ಗಳು RCBಗೆ ಥ್ರೆಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ನಮ್ಮ ಬ್ಯಾಟರ್ಸ್ಗಳೇನು ಕಮ್ಮಿ ಅಲ್ಲ. ಸ್ಪಿನ್ ಅಗೇನ್ಸ್ಟ್ ಸಖತ್ತಾಗಿ ಆಡುವಂಥ ಬ್ಯಾಟರ್ಸ್ಗಳನ್ನ ನಾವು ಇಟ್ಕೊಂಡಿದ್ದೀವಿ. ಟಿಮ್ ಡೇವಿಡ್ ಆಗಿರ್ಬೋದು, ರಜತ್ ಪತಿದಾರ್ ಆಗಿರ್ಬೋದು. ಸೊ ಎಲ್ಲನೂ ಕೂಡ
ಒಂಥರ ಸ್ಪಿನ್ ಅಗೇನ್ಸ್ಟ್ ನಿಂತ್ಕೊಂಡು ಅಲಚ್ಚಾಗಿ ಆಡುವಂಥ ಪ್ಲೇಯರ್ಸ್ಗಳನ್ನ ನಾವು ಇಟ್ಕೊಂಡಿದ್ದೀವಿ. ದೇವದತ್ ಪಡಿಕ್ಕಲ್ ಫಾರ್ ದಟ್ ಮ್ಯಾಟರ್. ಸೊ ಇವತ್ತಿನ ಮ್ಯಾಚಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಒಂದು ಹೆವಿ ರನ್ ಫ್ಲೋನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಲಾಸ್ಟ್ ಮ್ಯಾಚ್ ಆಗೋದು ಬೇಡ, ಯಾಕಂದರೆ ಸೀರೀಸ್ ಆಫ್ ನಾವು ಲೋ ಸ್ಕೋರ್ ಗೇಮ್ನ ನೋಡ್ಕೊಂಬಂದ್ಬಿಟ್ಟಿದ್ದೀವಿ. ಇವತ್ತೊಂದು ಹೈ ಸ್ಕೋರಿಂಗ್ ಧಮಾಕ ಮ್ಯಾಚ್ ಆಗಲಿ ಅಂತ ಎರಡು ಟೀಮು ಕೂಡ ಸಖತ್ತಾಗಿದೆ. ಬ್ಯಾಟಿಂಗ್ ಯೂನಿಟಲ್ಲಿ ನೋಡೋಕೆ ಹೋಯ್ತು ಅಂತಂದರೆ ಅದೇ ಇನಿಷಿಯಲ್ ಏನೋ ಫಿನಾಲ್ ವಿಕೆಟ್ ಬಿದ್ದುಬಿಡ್ತು ಅಂತಂದರೆ ಇವ್ರದ್ದು ಆಲ್ಮೋಸ್ಟ್ ಒಂದು ರೇಂಜಿಗೆ ತಲೆ ಎಗರಿಸ್ದಂಗೆ ಇವ್ರದ್ದು ಅಷ್ಟರ ಮಟ್ಟಿಗೆ ಹೆವಿಯಾಗಿ ಸ್ಕೋರ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂಥ ಒಳ್ಳೆ ಥರ ಏನೋ ಒಂಥರ ಚಚ್ಚಾಕ್ಬಿಡೋ ಥರ ಇವ್ರು ಕಾಣಿಸ್ತಾ ಇಲ್ಲ ಬ್ಯಾಟಿಂಗ್ ಯೂನಿಟಲ್ಲಿ ನೋಡ್ತಾರೆ. ರಘುವಂಶಿ ಆಗಿರ್ಬೋದು, ಆಮೇಲೆ ಕ್ಯಾಮ್ರಾನ್ ಗ್ರೀನ್ ಓಕೆ ಪರವಾಗಿಲ್ಲ, ಬಟ್ ಅಂಥ ಮಟ್ಟದ ರೋಮನ್ ಪೋಲ್ ಆಗಿಲ್ಲ, ಅಂಥ ಮಟ್ಟದ ಆಕ್ರಮಣಕಾರಿ ಆಟ ಏನೋ ರೀಸೆಂಟಾಗಿ ಆಡ್ತಿಲ್ಲ. ಮನೀಶ್ ಪಾಂಡೆ ಆಗಿರ್ಬೋದು, ರಿಂಕು ಸಿಂಗ್ ಒಬ್ಬರನ್ನ ಬಿಡ್ತು ಅಂತಂದರೆ ಅಂಥ ಮಟ್ಟದ ಆಕ್ರಮಣಕಾರಿ ಆಟನ ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಬಟ್ ನಮ್ಮ RCBಯಲ್ಲಿ ಫುಲ್ ಒಂಥರ ಧ್ವಂಸ ಮಾಡುವಂಥ ಪ್ಲೇಯರ್ಸ್ಗಳನ್ನ ಹೇಳೋದು. ಹಾಪ್ಫುಲಿ ರೊಮಾರಿಯಾ ಶೆಫರ್ಡು ಲಾಸ್ಟ್ ಮ್ಯಾಚ್ ಬೌಲಿಂಗ್ ಚೆನ್ನಾಗಿ ಮಾಡಿದರು. ಈ ಮ್ಯಾಚು ಅದೇ ಥರ ಬೌಲಿಂಗ್ ಮಾಡಿಬಿಟ್ಟು ಬ್ಯಾಟಿಂಗ್ ಸಿಕ್ತು ಅಂತಂದರೆ ಅದನ್ನು ಗ್ರ್ಯಾಬ್ ಮಾಡ್ಕೊತಾರೆ, ಯುಟಿಲೈಸ್ ಮಾಡ್ಕೊತಾರೆ, ಬಾಲ್ನ ಕಣ್ಮುಚ್ಕೊಂಡು ಹೊಡೆಯೋದಕ್ಕೆ ಹೋಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ರೊಮಾರಿಯೋ ಶೆಫರ್ಡ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ. ಟೀಮಲ್ಲಿ ಯಾರ ಮೇಲೆ ಪ್ರೆಷರ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ವಿರಾಟ್ ಕೊಹ್ಲಿ ಮೇಲಂತೂ ಖಂಡಿತ ಪ್ರೆಷರ್ ಅಲ್ಲ, 2 ಡೆಕ್ಕಾದ್ರೂ ಕೂಡ. ಬಟ್ ರೊಮಾರಿಯೋ ಶೆಫರ್ಡ್ ಮೇಲೆ ಏನೂ ಪ್ರೂವ್ ಮಾಡಿಲ್ಲ 11 ಮ್ಯಾಚ್ ಆದ್ರೂ ಸಹ ಅಂತ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ. ಆ್ಯಂಡ್ ಜಿತೇಶ್ ಶರ್ಮಾ ಮೇಲೂ ಕೂಡ ಪ್ರೆಷರ್ ಇದ್ದೇ ಇದೆ, ಯಾಕಂದರೆ ಲಾಸ್ಟ್ ಮ್ಯಾಚು ಮೇಡ್ ಇನ್ ಓವರ್ ಮಾಡಿಬಿಟ್ಟಿದ್ರು. ಸೊ ಏನಕ್ಕಪ್ಪ ಈ ಥರ ಸಿಚುವೇಶನ್ ಮೇಡ್ ಇನ್ ಓವರ್ ಮಾಡ್ತೀಯಾ, ಎಷ್ಟು ಬಾಲ ನೋಡ್ಕೊತೀಯಾ, ಆ ಥರ ಎಲ್ಲ ಇದ್ದೇ ಇರುತ್ತೆ. 2 6 ಹೊಡೆಯೋದು ಮೇನ್ ಅಲ್ಲ. ಸೊ ಮೇಡ್ ಇನ್ ಓವರ್ ಕೊಡೋವಂಥದ್ದು ನೋಡ್ಕೊಳೋದು, ಬಾಲ್ನ ಒಂಥರ ಟ್ರಿಕ್ಕಿಯಾಗಿ ಆಡೋವಂಥದ್ದು ಇದೆಯಲ್ಲ, ಸೊ ಇದು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಸೊ ನೋಡುವ ಅದೇನಾಗುತ್ತೆ ಅಂತ. ಇವತ್ತು ಕ್ಲಿಯರ್ ಕಟ್ ಜಾಸ್ತಿ ಅನಾಲಿಸಿಸ್ ಮಾಡುವಂಥದ್ದೇನಿಲ್ಲ. ಸೊ ನನ್ನ ಪ್ರಕಾರ ಇವತ್ತು RCB ಗೆಲ್ತಾರೆ. ಯಾಕಂದರೆ ನನಗೆ ಹೋಗ್ತಿರೋದೇನು ಅಂತಂದರೆ ಈ ಒಂದು ಸ್ಟೇಡಿಯಮಲ್ಲಿ ಆಡಿದ್ದಾರೆ ಆಲ್ರೆಡಿ, ಅಂದರೆ ತಿಳ್ಕೊಂಡಿದ್ದಾರೆ. ಔಟ್ಫೀಲ್ಡ್ ಬಗ್ಗೆನೂ ತಿಳ್ಕೊಂಡಿದ್ದಾರೆ, ಡ್ಯೂ ಫ್ಯಾಕ್ಟರ್ ಬಗ್ಗೆನೂ ತಿಳ್ಕೊಂಡಿದ್ದಾರೆ, ಜೊತೆಗೆ ಹೆಂಗೆ ಬಿಹೇವ್ ಆಗುತ್ತೆ ವಿಕೆಟ್ ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಂಡಿದ್ದಾರೆ. ಏನು ಮಾಡಿದ್ರೆ ಅಲ್ಲಿ ಬೆಟ್ರ್ ಆಗಿರುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದಾರೆ. ಆಡಿಲ್ಲದೇ ಇರೋರಿಗಿಂತ ಆಡಿರೋರು ಬೆಟ್ರಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಕಾದೋಣ ಇವತ್ತು ಏನಾಗುತ್ತೆ ಅಂತ. RCB ಗೆಲ್ತಾರೆ KKR ಅಗೇನ್ಸ್ಟು. KKRಗೆ 4 ಕನ್ಸಿಕ್ಯೂಟಿವ್ ಆದ ನಂತರ ಸೋಲು ಉಣಿಸ್ತಾರೆ RCB ಅಂತ ಹೋಪ್ಫುಲಿ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಕಾಮೆಂಟ್ ಸೆಕ್ಷನ್ ಹಾಕಿ.